ಗಂಡಸರೇ, ನಿಮ್ಮ ಮನೆ ಹೆಂಗಸರು ಹೀಗಿದ್ದಾರಾ ಎಚ್ಚರ. ನಿಮ್ಮ ಮನೆ ಹೆಂಗಸರು ಇಂಥ ಕೆಲಸವನ್ನು ಮಾಡುತ್ತಿದ್ದರೆ ತಕ್ಷಣವೇ ತಡೆಯಿರಿ. ನೋಡಿ ಸ್ನೇಹಿತರೆ, ಒಂದು ಮನೆ ಸ್ವಚ್ಛವಾಗಿರಬೇಕು, ಆ ಮನೆಯವರೆಲ್ಲ ನೆಮ್ಮದಿಯಿಂದ ಇರಬೇಕು, ಆ ಮನೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಬೇಕು ಎಂದರೆ ಆ ಮನೆಯ ಸೊಸೆ ಅಥವಾ ಮಗಳು ಅಥವಾ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಉತ್ತಮ ಗುಣವುಳ್ಳವರಾಗಿರಬೇಕು. ಆದರೆ ಆ ಹೆಣ್ಣು ಮಕ್ಕಳೇ ಬರೀ ದುಡ್ಡು ಖರ್ಚು ಮಾಡುವವರು, ಯಾವಾಗಲೂ ಕೊಂಕು ಮಾತನಾಡುವವರು, ಬೇರೆಯವರ ಬಗ್ಗೆ ಚಾಡಿ ಹೇಳುವವರಾಗಿದ್ದರೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹಾಳಾಯಿತು ಎಂದರ್ಥ. ಹೌದು, ಅಂತಹ ಮನೆಯು ಎಂದಿಗೂ ಉದ್ಧಾರ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯ ಮಹಿಳೆಯರು ಈ ಸಂಚಿಕೆಯಲ್ಲಿ ಹೇಳಿರುವಂತಹ ಕೆಲಸವನ್ನು ಮಾಡಿದರೆ ತಕ್ಷಣವೇ ತಡೆಯಿರಿ. ಹಾಗಾದರೆ ಮಹಿಳೆಯರು ಯಾವ ಕೆಲಸ ಮಾಡಬಾರದು ಅಂತ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 1. ಪತ್ನಿಯನ್ನು ಗೌರವಿಸದೇ ಇರುವುದು ಅಥವಾ ಪತಿಯನ್ನು ಗೌರವಿಸದೇ ಇರುವುದು. ಪತಿ ಪತ್ನಿ ಗೆಳೆಯರ ರೀತಿ ಇರಬೇಕು, ಆವಾಗ ಜೀವನ ಇನ್ನೂ ಚಂದವಾಗಿರುತ್ತದೆ ಅಂತ ಹೇಳುತ್ತಾರೆ. ಹಾಗಾಗಿ ಪದೇ ಪದೇ ಜಗಳವಾಡುವುದು ಕಾಮನ್. ಆದರೆ ಏಕವಚನದಲ್ಲಿ ಮಾತನಾಡುತ್ತಾರೆ, ಬಾಯಿಗೆ ಬಂದ ಹಾಗೆ ಬೈಯುತ್ತಾರೆ. ಆದರೆ ಅದು 4 ಗೋಡೆಯ ಮಧ್ಯೆ ಇದ್ದರೆ ಚಂದ. ಅದನ್ನು ಬಿಟ್ಟು ಹೊರಗಿನವರೆದುರೆ ಅವರು ನಿಮ್ಮನ್ನು ಗೌರವಿಸುತ್ತಿಲ್ಲ ಎಂದರೆ ಅದು ಉತ್ತಮ ನಡತೆಯಲ್ಲ. ಈ ರೀತಿ ಆದರೆ ಆದಷ್ಟು ಬೇಗ ಅವರಿಗೆ ತಿದ್ದಿ ಬುದ್ಧಿ ಹೇಳುವುದು ಒಳಿತು. 2. ದಾನ ಧರ್ಮ ಮಾಡದೇ ಇರುವುದು. ಮನುಷ್ಯ ಎಂದ ಮೇಲೆ ಇನ್ನೊಬ್ಬರ ಕಷ್ಟಕ್ಕೆ ಕರುಣೆ ತೋರಬೇಕು. ಹಾಗಂತ ದುಡಿದಿದ್ದೆಲ್ಲ ಬೇರೆಯವರಿಗೆ ಕೊಡಬೇಕು ಅಂತಲ್ಲ. ಬದಲಾಗಿ ನಮ್ಮ ಕೈಲಾದಷ್ಟು ನಾವು ದಾನ ಮಾಡಬೇಕು. ಯಾವ ಹೆಣ್ಣು ದಾನ ಧರ್ಮ ಮಾಡದೆ ಎಲ್ಲವೂ ತನಗೇ ಬೇಕೆಂಬ ದುರಾಸೆಯಲ್ಲಿ ಇರುತ್ತಾಳೆ, ಆ ಮನೆಯಲ್ಲಿ ಎಂದಿಗೂ ನೆಮ್ಮದಿ ಇರೋದಿಲ್ಲ. 3. ಪದೇ ಪದೇ ತವರು ಮನೆಗೆ ಹೋಗುವ ಮಹಿಳೆಯರಿಂದ ಮನೆಯಲ್ಲಿ ಯಾವ ನೆಮ್ಮದಿಯೂ ಸಿಗುವುದಿಲ್ಲ, ಗೌರವವೂ ಇರುವುದಿಲ್ಲ. ಹೌದು, ನಿಮ್ಮ ಪತ್ನಿ ಪದೇ ಪದೇ ತವರು ಮನೆಗೆ ಹೋಗುತ್ತಿದ್ದರೆ ಅವಳ ತವರು ಮನೆಯವರ ಸಹಾಯ ಪಡೆದು ತವರು ಮನೆಗೆ ಪದೇ ಪದೇ ಹೋಗದಿರುವಂತೆ ನೋಡಿಕೊಳ್ಳಿ. 4. ಮನೆಗೆ ಬಂದವರಿಗೆ, ನಿಮ್ಮ ಸಂಬಂಧಿಕರಿಗೆ ಗೌರವಿಸದಿರುವುದು. ಹೌದು, ಪತಿಯ ಮೇಲೆ ಇರುವ ಪ್ರೀತಿ ಕಾಳಜಿ ಅವರ ಮನೆಯವರ ಮೇಲೆ ಹೆಣ್ಣಿಗೆ ಇರಬೇಕು. ಪತ್ನಿಯ ಮನೆಯವರಿಗೆ ಪತಿ, ಪತಿಯ ಮನೆಯವರಿಗೆ ಪತ್ನಿ ಗೌರವ ನೀಡುವುದು ಧರ್ಮ. ಆದರೆ ನಿಮ್ಮ ಪತ್ನಿ ನಿಮ್ಮ ಮನೆಯವರಿಗೆ, ನಿಮ್ಮ ಸಂಬಂಧಿಕರಿಗೆ ಗೌರವಿಸದೇ ಇದ್ದರೆ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಅವಳಿಗೆ ಉತ್ತಮ ನಡವಳಿಕೆ ಬರುವಂತೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. 5. ಪದೇ ಪದೇ ಪರಪುರುಷರನ್ನು ಮನೆಗೆ ಆಹ್ವಾನಿಸಿ ಅವರ ಜೊತೆ ಚೆಲ್ಲಾಟ ಆಡುವುದು ಅಥವಾ ಅವರ ಜೊತೆ ತುಂಬಾ ಕ್ಲೋಸ್ ಆಗಿರುವುದು. ಇಂತಹ ನಡವಳಿಕೆ ಮಹಿಳೆಯರಲ್ಲಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆಯ ನಡತೆಯಲ್ಲ. ಇದರಿಂದ ಸಮಾಜದಲ್ಲಿ ಅಂತಹ ಮಹಿಳೆಯರಿಗೆ ಗೌರವ ಸಿಗುವುದಿಲ್ಲ. ಇಂತಹ ನಡತೆ ಕಂಡುಬಂದರೆ ಅವರಿಗೆ ತಿದ್ದಿ ಬುದ್ಧಿ ಹೇಳಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಮಾಹಿತಿ ಇನ್ನೂ ಬೇಕಿದ್ದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.